ತೆಗೆದುಕೊಂಡು ಹೋಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಒಂದು ರಾಜ್ಯ ಸರ್ಕಾರಕ್ಕೆ DPR ಅಲ್ಲಿ ಹಾವೇರಿ ಜಿಲ್ಲೆಗೆ ಇನ್ನೊಂದು ಬ್ಯಾರೇಜ್ ಸ್ಟೋರೇಜ್ ಮಾಡೋದಕ್ಕೆ ಏನು ಅದಕ್ಕೆ ಸೇರಿಸ್ಕೋಬೇಕು ಅನ್ನೋದು ಒತ್ತಡ ಹಾಕುತ್ತೆ. ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಈ DPR ಅನ್ನು ನಿಗದಿತ ಸಮಯದಲ್ಲಿ ಅಡಿಷನಲ್ ಬ್ಯಾರೇಜ್ ಹಾವೇರಿಗೆ ಮಾಡೋದನ್ನು ಹಿಡ್ಕೊಂಡು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹಾಕೋ ಸಲುವಾಗಿ ಕೇಂದ್ರಕ್ಕೂ ಕೂಡ ನೀವು ತಗೊಂಡೋಗ್ಬೇಕು, ರಾಜ್ಯಕ್ಕೂ ಕೂಡ ನೀವು ತಗೊಂಡೋಗ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿರಬೇಕು. ಪರಮ ಪೂಜ್ಯರು, ರೈತ ಸಂಘದವರು, ಶಾಸಕರು, ಸಂಸದರು ಮತ್ತು ಯಾರ್ಯಾರಿದ್ದಾರೆ ಅವರ ಎಲ್ಲ ಸಹಕಾರವನ್ನು ಪಡ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಒಂದು ವೇಳೆ ಇದು ಸುದೀರ್ಘವಾದಂಥ ಒಂದು ಹೋರಾಟ, ಒಂದು ಆಂದೋಲನ. ಏನೋ ಒಂದು ದಿವಸ ಮೀಟಿಂಗ್ ಮಾಡಿದ್ವಿ, ಒಂದು ದಿವಸ ಅಲ್ಲೆಲ್ಲೋ ನಮ್ಮ ತಾಲೂಕಾಗ ಮಾಡಿದ್ವಿ ಅಂದರೆ ಆಗುವುದಿಲ್ಲ. ಎಲ್ಲರೂ ಸೇರಿ ಇದಕ್ಕೆ ಹೆಚ್ಚಬೇಕಾಗ್ತದೆ. ಇದು ಸುದೀರ್ಘವಾಗಿ ಆಗಬೇಕಾಗುತ್ತೆ. ಬೇಸರ ಮಾಡಿಕೊಂಡು ಈ ಒಂದು ಹೋರಾಟಕ್ಕೆ ಹಾಕಿದ್ರೆ ಅದು ಯಶಸ್ವಿ ಆಗಬೇಕು. ಯಾರು ಬೇಸರ ಮಾಡ್ಕೊಳ್ಳದೆ ಗಟ್ಟಿಯಾಗಿ ನಿಂತಾರೆ ಅವ್ರ ಕಷ್ಟ ಬರಲಿ ಮೈದಾನ. ಯಾರಿಗೆ ಬೇಜಾರಾಗಿದೆ ಅವ್ರು ದಯವಿಟ್ಟು ಕೂಡ ಅವಶ್ಯಕತೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ರಾಜಕಾರಣವೂ ಇಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ಮತ್ತು ಇದಕ್ಕೆ ಪ್ರಾಮಾಣಿಕತೆಯ ಒಂದು ಪ್ರಯತ್ನ ಆಗಬೇಕು. ಮತ್ತು ಬುದ್ಧಿವಂತಿಕೆಯನ್ನು ಕೂಡ ಮಾಡಬೇಕಾಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳನ್ನು ಭೇಟಿ ಆಗಬೇಕು, ಏನು ಮಾಡಬೇಕು, ಯಾವ ವಿಜ್ಞಾನ ಭೇಟಿ ಆಗಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಕೂಡ ನಾವು ಪ್ರಯತ್ನ ಮಾಡೋಣ. ಮತ್ತು ಮಂಜುನಾಥ್ ಸಲಹೆ ಕೊಟ್ಟಿದ್ದಾರೆ, ತಜ್ಞರ ಅಭಿಪ್ರಾಯವನ್ನು ಮಾಡಬೇಕು ಅಂತ. ರಾಜ್ಯ ಸರ್ಕಾರಕ್ಕೆ ನಾವು ಖಂಡಿತ ಅದಕ್ಕೆ ಸಲಹೆ ಕೊಡೋಣ. ಅವರು ಅದನ್ನು ತೀರ್ಮಾನ ಮಾಡಿ ಯಾರು ರಿಟೈರ್ಡ್ ಆಫೀಸರ್ಸ್ನ ಇದರಲ್ಲಿ ಯಾರು ಬಂದಿದ್ದಾರೆ ಅವ್ರನ್ನ ಮಾಡಲಿ. ನಾವು ಕೂಡ ನಮ್ಮ ಹೋರಾಟ ಸಮಿತಿಯಿಂದ ನಾವು ಕೂಡ ಒಂದಿಬ್ಬರು 3 ಜನ ತಜ್ಞರನ್ನ ನೇಮಿಸೋಣ, ಯಾರು ಬಂದಿದ್ದಾರೆ. ಮತ್ತು ಒಂದು ಲೀಗಲ್ ಟೀಮ್ನು ಕೂಡ ಮಾಡೋದಿದೆ. ಲೀಗಲ್ ಟೀಮು ಮತ್ತು ಎಕ್ಸ್ಪರ್ಟ್ಸ್ ಎರಡೂ ಮಾಡಿ ಸುದೀರ್ಘವಾದ ಹೋರಾಟಕ್ಕೆ ನಾವು ಖಂಡಿತವಾಗೂ ಸಿದ್ಧತೆಯನ್ನು ಮಾಡೋಣ. ಇನ್ನು ಮನವರಿಕೆ ಮಾಡಿಕೊಡೋದು ನಮ್ಮ ಹೇಳಿದ್ರು, ನಮ್ಮ ಉದರಪ್ಪನ ಮನೆ ಯಾವಾಗಲೂ ಕೂಡ ಸದುದ್ದೇಶ ಇರುವಂಥ ವ್ಯಕ್ತಿ, ಸಕಾರಾತ್ಮಕ ಚಿಂತನೆ ಮಾಡುವಂಥ ವ್ಯಕ್ತಿ. ಆದರೆ ನೀರು ಅಂತಂದರೆ ಇನ್ನೊಂದು ಅರ್ಥ ಅದು ತದ್ವಿರುದ್ಧವಾಗಿದೆ. ಅದು ನಾನು ಬಾಯಿ ಹೇಳೋದಿಲ್ಲ, ಅಷ್ಟು ಸುಲಭ ಇಲ್ಲ. ಆದರೆ ನಿಮ್ಮ ಪ್ರಯತ್ನಕ್ಕೆ ನಾವು ಕೈ ಜೋಡಿಸ್ತೀವಿ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಿದೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ಥರದ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ವಾತಾವರಣ ಹೆಚ್ಚು ಕಮ್ಮಿ ಆದರೆ ಅದು ದುಷ್ಪರಿಣಾಮ ಆಗುತ್ತೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ನಾವು ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಆದಾಗ್ಯೂ ಈ ಹೆಂಗಿನ ಲೋಕಸಭಾಪತಿ ಹೇಳಿದ್ದೀರಿ, ಆ ಭಾಗದ ಶಾಸಕರನ್ನ ನೀವು ಒಪ್ಪಿಸಿದ ಸಂಸದರನ್ನು ನಾನು ಒಪ್ಪಿಸ್ತೇನೆ. ಒಂದು ಸಭೆ ಮಾಡುವಂಥ ಪ್ರಯತ್ನ ಬೇಕಾದ್ರೆ ಮಾಡೋಣ. ಆದರೆ ಅಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಆಗಬೇಕು ಮತ್ತು ಮೆರಿಟ್ ಮೇಲೆ ಆಗಬೇಕು. ಮೆರಿಟ್ ಮೇಲೆ ಆಗಬೇಕು ಅಂದರೆ ಅದಕ್ಕೊಂದು ಅರ್ಥ ಬರ್ತದೆ. ಭಾವನಾತ್ಮಕವಾಗಿ ತಗೊಳ್ಳುವಂಥ ವಿಚಾರ ಅಲ್ಲ. ನಾವು ಯಾರು ಕೂಡ ಭಾವನಾತ್ಮಕವಾಗಿ ಮಾಡುವಂಥ ವಿಚಾರ ಇಲ್ಲ. ಭಾವನಾತ್ಮಕ ಮಾಡಿದಾಗ ನಾವು ತಾರ್ಕಿಕವಾಗಿ ಯೋಚನೆಯನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಭಾವನೆ ಇರಬೇಕು, ಮಾಡಬೇಕು ಅನ್ನೋ ಭಾವನೆ ಇರಬೇಕು. ಆದರೆ ನಮ್ಮ ತೀರ್ಮಾನಗಳಲ್ಲಿ, ನಮ್ಮ ಮಾತುಗಳಲ್ಲಿ ನಾವು ತರ್ಕಬದ್ಧವಾಗಿ ಇರಬೇಕು. ನಾವು ಪಡ್ಕೊಳ್ಳೋರು ಇರೋದ್ರಿಂದ ಈ ತಮಿಳುನಾಡು ಅವರೆಲ್ಲ ವಾದವನ್ನು ತರ್ಕಬದ್ಧವಾಗಿ ಮಾಡ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ನಾನೇ ಕೂತಿದ್ದೀನಿ, ನೋಡಿದ್ದೀನಿ. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಕಾವೇರಿ ರಿವರ್ ಅಥಾರಿಟಿ ಅಂತಿದ್ದವಾಗ ಈ ಟ್ರಿಬ್ಯುನಲ್ ಬರೋಕ್ಕಿಂತ ಮುಂಚೆ ನಾನೇ ನೀರಾವರಿ ಸಚಿವನಾಗಿ ಭಾಗವಹಿಸಿದ್ದೇನೆ. ತಮಿಳುನಾಡಿನ ವಾದವನ್ನು ಕೇಳಿದ್ದೇನೆ, ನಮ್ಮ ವಾದವನ್ನು ಕೂಡ ನಾನು ಹೇಳಿದ್ದೇನೆ. ಹೀಗಾಗಿ ನಾವು ಬಹಳಷ್ಟು ತರ್ಕಬದ್ಧವಾಗಿ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಮ್ಮ ನೀರಿನ ಹಕ್ಕನ್ನು ನಾವು ಉಳಿಸೋಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ನಾವು ಪಡ್ಕೊಳ್ಳೋದ್ರಿಂದ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ
ಜನಶಕ್ತಿಯನ್ನು ಕೂಡ ತೋರಿಸಬೇಕು. ಇಷ್ಟು ಜನ ಶಾಸಕರು ಸಂಸದರು ಪರಮಪೂಜ್ಯ ನೇತೃತ್ವದಲ್ಲಿ ಬಂದಾರಂದ್ರೆ ಇದೇ ಒಂದು ದೊಡ್ಡ ಶಕ್ತಿ. ಇದು ಜನಶಕ್ತಿಯ ಪ್ರಥಮ ದರ್ಶನ. ಬರುವಂತಹ ದಿನಗಳಲ್ಲಿ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ದೊಡ್ಡ ಜನಶಕ್ತಿ ಎಂದು ಹೇಳಿದರೆ ಅನ್ನುವಂಥದ್ದು 100ಕ್ಕೆ 100 ಸತ್ಯ. ಜನಶಕ್ತಿಯ ಮೇಲೆ ತೀರ್ಮಾನ ಆಗುವಂಥ ವಿಚಾರ ಅಲ್ಲ ಇದು. ಆದ್ದರಿಂದ ನಾವು ಜನ ಜಾಗೃತಿಯನ್ನು ಮಾತ್ರ ಮಾಡಬೇಕು. ನಮ್ಮವ್ರಿಗಿನ್ನ ಬಹಳಷ್ಟು ಮಾಹಿತಿ ಇಲ್ಲ. ನನ್ನ ಪ್ರಕಾರ ಮೊದಲನೇ ಒಂದು ಸಭೆ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪ್ರಮುಖರು ಮತ್ತು ಪರಮಪೂಜ್ಯರ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೆಸಿ ಇಡೀ ಯೋಜನೆ ಬಗ್ಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ತೋರಿಸಿದ್ರೆ ನಿಮಗೆಲ್ಲ ಸಂಪೂರ್ಣ ಮನವರಿಕೆ ಆಗ್ತದೆ. ಮತ್ತು ಬುಕ್ಲೆಟ್ ಕೊಟ್ಬಿಟ್ಟು ನಿಮಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತದೆ. ವಿಧಾನಸಭೆಯಲ್ಲಿ ಮಾತನಾಡೋದಕ್ಕೆ, ವಿಧಾನಸಭೆ ಹೊರಗಡೆ ಮಾತನಾಡೋದಕ್ಕೆ, ನಾವು ಲೋಕಸಭೆಯಲ್ಲಿ ಮತ್ತು ಹೊರಗಡೆ ಮಾತಾಡೋದಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಅದರ ಸಭೆಯನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ಹಾವೇರಿ ಮಾಡೋದಂದ್ರೆ ನಾನು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀನಿ. ಹಾವೇರಿಯಲ್ಲೇ ಮಾಡೋದು, ಇಲ್ಲ ಬೆಂಗಳೂರು ಮಾಡೋದಕ್ಕೆ ಬೆಂಗಳೂರು ಮಾಡಿ ನಮ್ಮ ಅನುಕೂಲ ಪ್ರಕಾರ ನಾವು ಏನು ಹೇಳ್ತೀವಿ ಆ ಸಭೆಯನ್ನು ಮಾಡೋಣ. ರೈತ ಬಾಂಧವರಲ್ಲಿ ನಾನು ಇಷ್ಟೇ ಬಯಸ್ತೇನೆ. ನಾನು ಯಾವಾಗಲೂ ಪದೇ ಹೇಳ್ತೇನೆ, ರೈತರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿಲ್ಲ. ಇದನ್ನು ನಾವು ಇಟ್ಕೊಂಡು ಇವತ್ತು ನಾವು ಮಾಡ್ತಿರುವಂಥ ಇದಕ್ಕೆ ದೊಡ್ಡ ಶಕ್ತಿ ಯಾರಪ್ಪ ಅಂದರೆ ನಿಮ್ಮ ರೈತ ಸಂಘ. ರೈತ ಸಂಘ ಭಾಳ ಇದ್ರ ಬಗ್ಗೆ ಆಸಕ್ತಿ ವಹಿಸಿರುವಂಥದ್ದು. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಎಲ್ಲರೂ ಕೂಡಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದೀರಿ. ಪರಮಪೂಜ್ಯರ ನೇತೃತ್ವ ಪಡಿಸಿದ್ದಕ್ಕಾಗಿ ಯಶಸ್ವಿಯಾಗಿದ್ದೀರಿ. ಬರುವಂಥ ದಿನಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲೂ ಕೂಡ ತಮ್ಮ ಪ್ರಮುಖ ಪಾತ್ರ ಇದೆ. ನದಿ ಪಾತ್ರದ ಜನ ಅಷ್ಟೇ ಅಲ್ಲ, ನದಿ ಪಾತ್ರದ ಇಲ್ಲದೇ ಇರುವಂಥ ಜನಕ್ಕೂ ಉಪಯೋಗ ಆಗ್ತದೆ. ನಾನು ಇಡೀ ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೆ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಹಾವೇರಿ ಟೌನ್ಗೂ ಆಗುತ್ತೆ, ಬ್ಯಾಡಗಿ ಟೌನ್ಗೂ ಆಗುತ್ತೆ, ಆನಗಲ್ಗೂ ಆಗುತ್ತೆ, ಸಣ್ಣಗೂ ಆಗುತ್ತೆ, ರಾಣೆಬೆನ್ನೂರು ಮತ್ತು ಹಿರೇಕೆರೂರು ಅವು ಅಷ್ಟು ಬಿಟ್ಟರೆ ಎಲ್ಲ ಕಡೆ ಅನುಕೂಲ ಆಗ್ತದೆ. ಅಲ್ಲಿ ಹಳ್ಳಿಗೂ ತಗೊಂಡು ಹೋಗ್ಬೋದು. ಇಲ್ಲಿ ನೀರು ಅಂತಂದರೆ ಹಿರೇಕೆರೂರು ತಾಲೂಕದ ಹಳ್ಳಿಗಳಿಗೂ ಕುಡಿಯೋ ನೀರು ತಗೊಂಡು ಹೋಗ್ಬೋದು. ಮತ್ತು ರಾಣೆಬೆನ್ನೂರಿನ ಕೆಲವು ಭಾಗಕ್ಕಾದರೂ ನೀರು ತಗೊಂಡು ಹೋಗ್ಬೋದು. ಯಾಕಂದರೆ ತುಂಗಭದ್ರಾ ದಡದಲ್ಲಿ ಆಯ್ಕೆ ಮಾಡ್ತಾರೆ, ಇದು ನೀರು ತಗೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ಗದಗ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ. ಅವರು ಕೂಡ ಮನವರಿಕೆ ಮಾಡಿಕೊಡ್ಬೇಕು. ಮೊನ್ನೆ ನಾನು ಅನೌಪಚಾರಿಕವಾಗಿ ಮಾತಾಡಿದ್ದೇನೆ. ಅವರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಭಾಳ ದಿವಸದಿಂದ ಆಗಬೇಕಾಗಿತ್ತು, ನಾವು ಇಟ್ಕೊಂಡಿದ್ದು ಭಾಳ ಒಳ್ಳೆಯದಾಯಿತು, ನಮ್ದೆಲ್ಲ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರ ಸಹಕಾರವನ್ನು ಇದಕ್ಕೆ ಪಡ್ಕೊಂಡು ಒಟ್ಟಾರೆ ಇದು ಸುಲಭದ ಮಾತಲ್ಲ ಅಂತ ಗೊತ್ತಿದ್ರೂ ಕೂಡ ನಮ್ಮ ಪ್ರಯತ್ನ ಅದಕ್ಕಿಂತ ದೊಡ್ಡದು, ಆ ಶಕ್ತಿ ದೊಡ್ಡದು ಅನ್ನುವಂಥ ನಂಬಿಕೆಯಿಂದ ಪರಮಪೂಜ್ಯ ನೇತೃತ್ವದಲ್ಲಿ ನೀವು ಮಾಡ್ತಾ ಇದ್ದೀವಿ. ಇದಕ್ಕೆ ವಿಘ್ನಗಳು ಭಾಳ ಬರ್ತಾವೆ. ನಾವು ಹೇಳಿದ್ರೆ ಸುಲಭ ಇಲ್ಲ, ಅಧಿಕಾರ ಎಣ್ಣೆ ಅನ್ನುವಂಥದ್ದನ್ನು ನಮ್ಮ ಅನುಭವದಿಂದ ಹೇಳ್ತಾ ಇದ್ದೇನೆ. ಭಾಳಷ್ಟು ವಿಘ್ನ ಬರ್ತಾವೆ. ಅದು ಎಲ್ಲ ಒಂದು ಕಡೆ ಪ್ರಾರಂಭ ಆದರೆ ಒಂದೊಂದೇ ಹಂತದಲ್ಲಿ ಅದನ್ನು ದಾಟ್ಕೊಂಡು ಹೋಗಿ ನಮ್ಮ ಹೆಸರು ಸಿಗ್ತದೆ. ಅದಕ್ಕೆ ಎರಡನೇ ಮಾತಿಲ್ಲ. ಮತ್ತು ಭಾಳ ಜನ ಮಾತನಾಡಿದ್ರು, ಇದು ನಮಗಾಗಿ ಎಲ್ಲ ಮುಂದಿನ ಪೀಳಿಗೆಗೆ ಭಾಳ ಸತ್ಯ ಇದೆ. ಈ ಯೋಜನೆ ಎಲ್ಲ ವಿಘ್ನಗಳನ್ನು ದಾಟಿ ಯೋಜನೆ ಪ್ರಾರಂಭ ಆಗಿ ಯೋಜನೆ ಮುಕ್ತಾಯವಾಗಿ ಅದು ಜನರಿಗೆ ತಲುಪಬೇಕಾದ್ರೆ ಕೆಲವು ವರ್ಷಗಳಾಗ್ತದೆ. ಅಪ್ಪಕ್ಕಂಗ 20 ವರ್ಷ ನಂತರ ಆಯಿತು. HK ಪಾಟೀಲರು ನೀರಾವರಿ ಸಚಿವರಿದ್ದಾಗ ಪ್ರಾರಂಭ ಆಗಿ ನಾನು ನೀರಾವರಿ ಸಚಿವ ಆಗುವವರೆಗೂ ಅದು ಮುಂದುವರ್ಕೊಂಡು ಬಂದಿದೆ. ಹೀಗೆ ನೀರಾವರಿ ಯೋಜನೆಗಳಿಗೆ ಸಾಕಷ್ಟು ಅಡೆತಡೆಗಳಿರ್ತವೆ. ಅವೆಲ್ಲವನ್ನು ನಿವಾರಣೆ ಮಾಡುವಂಥ ಆತ್ಮಶಕ್ತಿ ನಮ್ಮಲ್ಲಿದೆ, ಆ ಧೈರ್ಯ ಇದೆ, ಆ ಗುರಿ ಇದೆ. ಮುಂದೆ ಗುರು ಇದ್ದಾನೆ, ಮುಂದೆ ಗುರು ಇದ್ದಾನೆ. ಆ ಗುರುಗಳ ಆಶೀರ್ವಾದದಿಂದ ನಮ್ಮ ಗುರಿಯನ್ನು ನಾವು ನೋಡ್ತೇವೆ ಅನ್ನುವಂಥ ವಿಶ್ವಾಸದೊಂದಿಗೆ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಾವೆಲ್ಲರೂ ಸೇರಿ ಮನೆ ಹೆಜ್ಜೆಯನ್ನು ಕೂಡ ನಮ್ಮ ಹೆಜ್ಜೆಗೆ ಹೆಜ್ಜೆ ಇಟ್ಟು ಹೆಗಲು ಕೊಟ್ಟು ಈ ಯೋಜನೆಯನ್ನು ಯಶಸ್ವಿ ಮಾಡೋಣ.